ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಂವಿಧಾನವೇ ನಮ್ಮ ಬೆಳಕು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಹೇಳಿಕೆ, ಮುಂಬೈ ಉಗ್ರ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ. ಸಂವಿಧಾನದಿಂದ ಸಾಮಾಜಿಕ ನ್ಯಾಯ 75ನೇ ಸಂವಿಧಾನ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿಕೆ. ಆದಿವಾಸಿಗಳಿಗೆ ಸೌಲಭ್ಯ ನೀಡಲು ಗಡುವು, ಸಿದ್ದರಾಮಯ್ಯ ನಿರ್ದೇಶನ, ಬುಡಕಟ್ಟು ಸಮಸ್ಯೆ ಕುರಿತು ಸಭೆ. ಫೆಂಗಲ್ ಚಂಡಮಾರುತ, ರೆಡ್ ಅಲರ್ಟ್, ತಮಿಳುನಾಡಿನಲ್ಲಿ 4 ರಿಂದ 5 ದಿನ ಮಳೆ, ಬೆಂಗಳೂರಲ್ಲೂ ಮಳೆ ಸಾಧ್ಯತೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ, ಮಯಾಂಕ್ ಉನದ್ಗಟ್ ಮುಖಾಮುಖಿ, ಕರ್ನಾಟಕ ಸೌರಾಷ್ಟ್ರ ಹಣಾಹಣಿ ಇಂದು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಾಲಿನ್ಯ ತಡೆಗೆ ಆಂಟಿ ಸ್ಮಾಗ್ ಗನ್, ಅತಿ ಹೆಚ್ಚು ವಾಯು ಮಾಲಿನ್ಯವಿರುವ ರಸ್ತೆಗಳಲ್ಲಿ ಯಂತ್ರದ ಬಳಕೆ, ನಿತ್ಯ 60 ಕಿಲೋಮೀಟರ್ ಸಂಚಾರ. ಇನ್ನು 3 ದಿನ ಪರೀಕ್ಷೆ ಸಂಭ್ರಮ, ಕಳೆದ 4 ದಿನಗಳಲ್ಲಿ ಅಂದಾಜು 6 ಲಕ್ಷ ಜನ ಭೇಟಿ. 2.0 ಯೋಜನೆಗೆ ಒಪ್ಪಿಗೆ, ಬಳಕೆದಾರ ಸ್ನೇಹಿ ಪ್ಯಾನ್, QR ಕೋಡ್ ಕಾರ್ಡ್ ಲಭ್ಯ. 6 ರಾಜ್ಯಸಭೆ ಸ್ಥಾನಗಳಿಗೆ ಡಿಸೆಂಬರ್ 20ಕ್ಕೆ ಚುನಾವಣೆ. ಇಂದಿನಿಂದ ಕಿರಿಯರ ಏಷ್ಯಾ ಕಪ್ ಹಾಕಿ, ಭಾರತಕ್ಕೆ ಥಾಯ್ಲೆಂಡ್ ಎದುರಾಗಲಿದೆ.